ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ಎಜು ನ್ಯೂಸ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಈಗಾಗಲೇ 2024ನೇ ಸಾಲಿನ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಈಗಾಗಲೇ ಪರೀಕ್ಷೆಯನ್ನ ಬರೆದಿದ್ದು, ಈಗಾಗಲೇ ಫಲಿತಾಂಶನೂ ಕೂಡ ಆದರ್ಶ ವಿದ್ಯಾಲಯದಿಂದ ಪ್ರಕಟಣೆ ಮಾಡಿದ್ರು. ಸೊ ಅದಾದ ನಂತರ ಈಗ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಗಾಗಿ ಯಾರೆಲ್ಲ ವೇಟ್ ಮಾಡ್ತಾ ಇದ್ರು ಅವ್ರಿಗೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ವಿದ್ಯಾರ್ಥಿಗಳೇ, ಪಾಲಕರು ಈಗಾಗಲೇ ಆದರ್ಶ ವಿದ್ಯಾಲಯದ ಮೂಲಕ 2024 ಮತ್ತು 25ನೇ ಸಾಲಿನ ಪ್ರವೇಶ ಪರೀಕ್ಷೆಯನ್ನ ಬರೆದಿದ್ದು, ಈಗಾಗಲೇ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನ ಪ್ರಕಟಣೆ ಮಾಡಲಾಗಿದೆ. ಸೊ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯ ಪ್ರಕಟಣೆ ಮಾಡಲಾಗಿದ್ದು, ಆ ಒಂದು ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನ ತಾವು ತಮ್ಮ ಮಗು ಆಯ್ಕೆ ಆಗಿದೆನ ಇಲ್ಲ ಎಂಬುದನ್ನ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಎಂಬುದರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಮಗೆ ಇನ್ಫಾರ್ಮೇಶನ್ ಅನ್ನ ಕೂಡ ಪ್ರೊವೈಡ್ ಮಾಡ್ಕೊಡ್ತೀನಿ. ಅದರ ಜೊತೆಗೆ ಆಯ್ಕೆ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಅನ್ನ ಮಾಡಿಸ್ಲಿಕ್ಕೆ ಕೊನೆಯ ದಿನಾಂಕ ಎಷ್ಟಿದೆ, ಅಡ್ಮಿಷನ್ ಅನ್ನ ಮಾಡಿಸ್ಲಿಕ್ಕೆ ಏನೆಲ್ಲ ದಾಖಲೆಗಳನ್ನ ತೆಗೆದುಕೊಂಡು ಹೋಗಬೇಕಾಗುತ್ತೆ, ಅದರ ಜೊತೆಗೆ ಕಟ್ ಆಫ್ ಎಷ್ಟಿದೆ ಎಂಬುದರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ಕೊಡ್ತೀನಿ. ಸ್ನೇಹಿತರೆ, ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ. ಆ ಒಂದು ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಇನ್ನೂ ಕೂಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಅನ್ನು ಆನ್ ಮಾಡ್ಕೊರಿ. ಇದರಿಂದ ನಾವು ಹಾಕ್ತಾ ಇರುವಂತಹ ಈ ಮೊರಾರ್ಜಿ ದೇಸಾಯಿ ಆಗಿರ್ಬೋದು, ಅದರ ಜೊತೆಗೆ ಆದರ್ಶ ವಿದ್ಯಾಲಯ ಮತ್ತು ನವೋದಯ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಅಪ್ಡೇಟ್ಗಳು ಕೂಡ ತಮಗೆ ದೊರಕ್ತಾ ಇರ್ತವೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಸ್ನೇಹಿತರೆ, ತಾವು ಗೋಲ್ ಬೋರ್ಡ್ ಅಕಾಡೆಮಿ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಕೊಡಬೇಕು. ಈ ಒಂದು ವೆಬ್ಸೈಟಿನ ಡೈರೆಕ್ಟ್ ಲಿಂಕ್ ಅನ್ನು ಕೂಡ ತಮಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ. ಅಲ್ಲಿಂದ ತಾವು ನೇರವಾಗಿ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಬಹುದು. ಸೊ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿದ ನಂತರ ತಾವು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ತಾವಿಲ್ಲಿ ನೋಡ್ತಾ ಇರುವ ಹಾಗೆ ಆದರ್ಶ ವಿದ್ಯಾಲಯ ಸೆಲೆಕ್ಷನ್ ಲಿಸ್ಟ್ 2024 ಅಂತ ಹೇಳಿದೆ. ಆದರ್ಶ ವಿದ್ಯಾಲಯ ಸೆಲೆಕ್ಷನ್ ಲಿಸ್ಟ್ 2024 ಅಲ್ಲಿ ಇಲ್ಲಿ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ. ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ತದನಂತರ ತಮಗೆ ಇಲ್ಲ ಡೈರೆಕ್ಟ್ ಲಿಂಕ್ ಇದೆ. ಆ ಡೈರೆಕ್ಟ್ ಲಿಂಕ್ ಅನ್ನ ಯೂಸ್ ಮಾಡಿಕೊಂಡು ಅಫಿಷಿಯಲ್ ವೆಬ್ಸೈಟಿಗೆ ತಾವು ವಿಸಿಟ್ ಕೊಡ್ಬೋದು. ಅಫಿಷಿಯಲ್ ವೆಬ್ಸೈಟಿಗೆ ವಿಸಿಟ್ ಕೊಟ್ಟು ತಮ್ಮ ಒಂದು ಅಂಕಗಳನ್ನ ತಾವು ಚೆಕ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಸೆಲೆಕ್ಷನ್ ಲಿಸ್ಟ್ ಅನ್ನ ಕೂಡ ತಾವು ಚೆಕ್ ಮಾಡ್ಕೋಬಹುದು. ಇಲ್ಲಿ ತಾವು ನೋಡ್ತಾ ಇರುವ ಹಾಗೆ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಇದೆ, ಚೆಕ್ ರಿಸಲ್ಟ್ ಅಂತ ಹೇಳಿದೆ. ಚೆಕ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ತಾವಿಲ್ಲಿ ನೋಡ್ತಾ ಇರುವ ಹಾಗೆ ಈ ರೀತಿ ಡೈರೆಕ್ಟ್ ಲಿಂಕ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ತಾವು ನೋಡ್ತಾ ಇರುವ ಹಾಗೆ ತಮ್ಮ ಮಗುವಿನ SATS ನಂಬರ್ ಮತ್ತು ತಮ್ಮ ಮಗುವಿನ ಕ್ಯಾಪ್ಚಾ ಕೋಡ್ ಅನ್ನ ತಾವು ಇಲ್ಲಿ SATS ನಂಬರ್ ಅನ್ನು ಎಂಟರ್ ಮಾಡಿ ಇಲ್ಲಿ ಕೊಟ್ಟಿರುವಂತಹ ಸೆಕ್ಯೂರಿಟಿ ಕೋಡ್ ಅನ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಿದಾಗ ತಮ್ಮ ಮಗು ಆಯ್ಕೆ ಆಗಿದೆನಾ ಇಲ್ಲ, ಮೊದಲನೇ ಸುತ್ತಿನಲ್ಲಿ ಆಯ್ಕೆ ಆಗಿದೆನಾ ಇಲ್ಲ ಎಂಬುದರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ ಸ್ನೇಹಿತರೆ. ಈಗಾಗಲೇ ಮೊದಲನೇ ಸುತ್ತಿನ ಫಲಿತಾಂಶವನ್ನು ಪ್ರಕಟಣೆ ಮಾಡಿದರೆ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ನ ಬಿಟ್ಟಿದ್ದಾರೆ. ತಾವು ನೋಡ್ತಾ ಇರುವ ಹಾಗೆ 2024 ಮತ್ತು 25ನೇ ಸಾಲಿನ 6ನೇ ತರಗತಿ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಫಾರ್ ಅಡ್ಮಿಷನ್ ಟು 6th ಸ್ಟ್ಯಾಂಡರ್ಡ್ ಆದರ್ಶ ವಿದ್ಯಾಲಯ ಫಾರ್ ದ ಅಕಾಡೆಮಿಕ್ ಇಯರ್ ಆಫ್ 2024 and 25 ಕೊಟ್ಟಿದ್ದಾರೆ. ಈಗ ಮೊದಲನೇ ಸುತ್ತಿನಲ್ಲಿ 2024 ಮತ್ತು 25ನೇ ಸಾಲಿನ ಆದರ್ಶ ವಿದ್ಯಾಲಯ 6ನೇ ತರಗತಿ ಮೊದಲನೇ ಸುತ್ತಿನ ಸ್ಥಾನಗಳ ಹಂಚಿಕೆಯನ್ನು ಪ್ರಕಟಿಸಲಾಗಿದೆ ಅಂತ ಹೇಳಿಕೊಟ್ಟಿದ್ದಾರೆ. ಪ್ರವೇಶ ಮೇ 7ನೇ ತಾರೀಕು ಕೊನೆಯ ದಿನಾಂಕ ಇದೆ. ಈ ಒಂದು ಮೊದಲನೇ ಸುತ್ತಿನಲ್ಲಿ ಹೆಸರಿರುವಂತಹ ವಿದ್ಯಾರ್ಥಿಗಳು ತಾವು ಅಡ್ಮಿಷನ್ ಅನ್ನ ಪಡೆಯಲಿಕ್ಕೆ ಕೊನೆಯ ದಿನಾಂಕ ಅಂತ ಹೇಳಿದ್ರೆ ಮೇ 7ನೇ ತಾರೀಕಿದೆ. ಮೇ 7ನೇ ತಾರೀಕಿನ ಒಳಗಾಗಿ ತಾವು ಅಡ್ಮಿಷನ್ ಅನ್ನು ಪಡ್ಕೋಬೇಕು. ಅಡ್ಮಿಷನ್ ಅನ್ನು ಪಡ್ಕೋಬೇಕಂತ ಹೇಳಿದ್ರೆ ತಾವು ಪರೀಕ್ಷೆ ಬರೆದಿರುವಂತಹ ಹಾಲ್ ಟಿಕೆಟ್ ಆಗಿರ್ಬೋದು, ಅದ್ರ ಜೊತೆಗೆ ಅಪ್ಲಿಕೇಶನ್ ಫಾರ್ಮು, ತಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ನ ಆದಾಯ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ನ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಪಡ್ಕೊಂಡು ಹೋಗಬೇಕು. ಅದ್ರ ಜೊತೆಗೆ ಮಗುವಿನ 2 ಫೋಟೋನ ತಾವು ತೆಗೆದುಕೊಂಡು ಹೋಗಬೇಕು. ನೆಕ್ಸ್ಟ್ ಆಧಾರ್ ಕಾರ್ಡು ಮತ್ತು SATS ನಂಬರ್ ಅನ್ನ ತೆಗೆದುಕೊಂಡು ಹೋಗಿ ತಾವು ಆಯಾ ಒಂದು ತಮ್ಮ ಒಂದು ಆಧಾರ್ ಶಾಲೆಯಲ್ಲಿ ಅಡ್ಮಿಷನ್ ಅನ್ನ ಮಾಡಿಸಬಹುದು ಸ್ನೇಹಿತರೆ. ಇದಾದ ನಂತರ ಕಟ್ ಆಫ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಹೇಳೋದಾದ್ರೆ ಈಗಾಗಲೇ ಕಟ್ ಆಫ್ ಅನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಮೊದಲನೇ ಸುತ್ತಿನ ಕಟ್ ಆಫ್ ಇದೆ. ಈ ಕಟ್ ಆಫ್ ಅನ್ನು ಕೂಡ ನಾನು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೂಡ ಈ ಒಂದು PDF ಅನ್ನು ಹಾಕಿರ್ತೀನಿ. ಅಲ್ಲಿಂದ ಕೂಡ ತಾವು ಈ ನೇರವಾಗಿ ಈ ಒಂದು ಕಟ್ ಆಫ್ ಅನ್ನು ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಪ್ರತಿಯೊಂದು ಜಿಲ್ಲೆಯ ಕಟ್ ಆಫ್ ಅನ್ನು ಪ್ರತ್ಯೇಕವಾಗಿ ಬಿಡುಗಡೆ ಮಾಡಿದ್ದಾರೆ. ತಾವು ನೋಡ್ತಾ ಇರುವ ಹಾಗೆ ಬೆಳಗಾವಿ ಜಿಲ್ಲೆ ಜನರಲ್ ಮೆರಿಟ್ ಕಟ್ ಆಫ್ ಎಷ್ಟಿದೆ, 81 ಮಾರ್ಕ್ಸ್ ಇದೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ 54 ಮಾರ್ಕ್ಸ್ ಇದೆ. ಕನ್ನಡ ಮೀಡಿಯಂ 81 ಮಾರ್ಕ್ಸ್ ಇದೆ. ಫಿಮೇಲ್ 81 ಇದೆ. SC ಕೆಟಗರಿ ಕಟ್ ಆಫ್ ಕೊಟ್ಟಿದ್ದಾರೆ 53 ಇದೆ. ST ಕೆಟಗರಿ 32 ಇದೆ, 34 ಇದೆ ಫಿಮೇಲ್ ಅಲ್ಲಿ. ನೆಕ್ಸ್ಟ್ ಕೆಟಗರಿ 1 73 ಇದೆ, 2A 75 ಇದೆ. ಈ ರೀತಿ ಎಲ್ಲಾ ಜಿಲ್ಲೆಯ
ಎಲ್ಲ ವಿದ್ಯಾರ್ಥಿಗಳಿಗೆ ಈಗ ಒಂದು ಏನು ಶಾಲೆ ಇದೆ, ಪ್ರತಿಯೊಂದು ಶಾಲೆಯ ಕಟ್ ಆಫನ್ನು ಕೂಡ ಕೊಟ್ಟಿದ್ದಾರೆ. ಸೊ ಕಟ್ ಆಫನ್ನು ಚೆಕ್ ಮಾಡಿಕೊಂಡು ತಮ್ಮ ಒಂದು 2ನೇ ಸುತ್ತಿನಲ್ಲಿ ತಮ್ಮ ಮಗು ಆಯ್ಕೆ ಆಗ್ತಾನೆ ಇಲ್ಲ ಅದ್ರ ಬಗ್ಗೆನೂ ಕೂಡ ತಾವು ಮಾಹಿತಿಯನ್ನು ಪಡ್ಕೋಬೋದಾಗಿರುತ್ತೆ ಸ್ನೇಹಿತರೆ. ಸೊ ಈಗ ಬಿಟ್ಟಿರೋದು 1ನೇ ಸೆಲೆಕ್ಷನ್ ಲಿಸ್ಟ್ ಇದೆ. ಇದಾದ ನಂತರ 2ನೇ ಸೆಲೆಕ್ಷನ್ ಲಿಸ್ಟು, 3ನೇ ಸೆಲೆಕ್ಷನ್ ಲಿಸ್ಟು, ಸೊ 4ನೇ ಸೆಲೆಕ್ಷನ್ ಲಿಸ್ಟು, ಸುಮಾರು ಒಂದು 5 ಲಿಸ್ಟ್‌ವರೆಗೂ ಕೂಡ ಬಿಡ್ತಾನೆ ಸ್ನೇಹಿತರೆ. ಆ ಒಂದು ಕಾರಣಕ್ಕಾಗಿ ಸೊ ಈ ಕಟ್ ಆಫನ್ನು ನೋಡಿಕೊಂಡು ತಮ್ಮ ಮಗು ಆಯ್ಕೆ ಆಗ್ತಾನೆ ಇಲ್ಲ ತಾವು ಅದನ್ನು ಚೆಕ್ ಮಾಡ್ಕೋಬೋದು. ಸೊ ಈ ಒಂದು PDF ಕೂಡ ಟೆಲಿಗ್ರಾಮ್ ಗ್ರೂಪ್‌ನಲ್ಲಿರುತ್ತೆ. ಅಲ್ಲಿಂದ ಹೋಗಿ ತಾವು ಅದನ್ನು ಡೌನ್ಲೋಡ್ ಮಾಡ್ಕೊರಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾದ್ರು ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.